ಎಲ್ಲರೂ ಜಗತ್ತಿನ ಈಗಿನ ಜನಾಂಗ ಈಗಿಂದು ಮಕ್ಕಳು ಎಲ್ಲರೂ ಸರಿಯಾಗಿ ಬದುಕಬೇಕಂದ್ರೆ ಏನು ಸಂದೇಶ ಅಂತ ಸರ್ ಕೇಳ್ತಾ ಇದ್ದಾರೆ. ಬಸವಣ್ಣವ್ರು ಹೇಳ್ಯಾರ, ಎಲ್ಲರೂ ನಮ್ಮ ಜಗತ್ತು ಸರಿಯಾಗಿ ಬದುಕಬೇಕಂದ್ರೆ ಲಿಂಗಾಯತ ಧರ್ಮದಿಂದ ಬದುಕ್ತಾರ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಂದು ಶೂದ್ರಿಲ್ಲ ಗುಡಿಯಾಗ ಬದುಕ್ತಾ ಇದ್ದಿಲ್ಲ. ಬಸವಣ್ಣವರು ಶೂದ್ರರ ಮನೆಗೆ ಹೋಗಿ ಭಾರತಕ್ಕಷ್ಟೆಲ್ಲ ಜಗತ್ತಿಗೆ ಸಂದೇಶ ಕೊಟ್ಟ. ಜಗತ್ತಿನ ಜನ ಸರಿಯಾಗಿ ಬದುಕಬೇಕಾದ್ರೆ ನಾವು ಬಸವಣ್ಣನವರ ವಚನ ಪ್ರಕಾರ ಹಿಡಿಬೇಕು. ನಾವು ಯಾರಿಗೆ ಜಗತ್ತಿನ ಜನರಿಗೆ ಯಾರಿಗೂ ಕಡಿಮೆ ಬೀಳಂಗಿಲ್ಲ. ಇಲ್ಲಿ ಬಸವಣ್ಣವರು ಹೇಳ್ತಾರೆ, ನಮ್ಮದು ಅಷ್ಟಾವರಣ ಪಂಚ ಆಚಾರ ಶಟಸ್ಥಳ ಇವು 8, 5, 6 ನಾವು ತಿಳ್ಕೊಂಡ್ರೆ ಜಗತ್ತಿನಾಗ ಒಬ್ಬರಿಗೊಬ್ಬರು ಚೂರಿ ಹುಡ್ಕೊಂಬ ಕೆಲಸ ಮಾಡಂಗಿಲ್ಲ. ಇದು ಶಟಸ್ಥಳ. ಶಟ್ ಅಂದ್ರೆ 6: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಿಗೆ, ಶರಣ, ಐಕ್ಯ. ಇವು 6 ಗುಣಗಳು ನಿಮ್ಮ ಹತ್ತಿರ ಇದ್ರೆ ನೀವೇ ಶಿವ. ನಿಮ್ಮೊಳಗೆಲ್ಲ ಶಿವ ಅದಾನ. ಆ ಶಿವ ಅದಾನಂತೆ ನೀವು ಕೂತು ಕೇಳ್ತಾ ಇದ್ದೀರಿ, ನಾನು ನಿಂತು ಹೇಳ್ತಾ ಇದ್ದೀನಿ. ನಮ್ಮ ಒಳಗೆ ಶಿವ ಹೋದ್ರೆ ನಾವು ಶವ ಆಗ್ಬಿಡ್ತೀವಿ. ಶಿವ ನಮಗೇನೂ ಕಡಿಮೆ ಕೊಟ್ಟಿಲ್ಲ. ನಮ್ಮ ಬಟ್ಟಿ ನಾವು ಬಂಗಾರ ಮುಖ್ಯ ಅಲ್ಲ, ಕಬ್ಬಿಣ ಮುಖ್ಯ ಅಲ್ಲ, ಬಟ್ಟು ಮುಖ್ಯ. ಯಾರಾದರೂ ಬಂಗಾರ ತಗೋ ಬಟ್ಟು ಕೊಡು ಅಂದ್ರೆ ಕೊಡ್ತಾರೇನ್ರಿ? ಭಕ್ತ, ಯಾರ ಹತ್ತಿರ ಕ್ಯಾಟ ಗುಣಗಳಿಲ್ಲ ಅವ್ರಿಗೆ ಭಕ್ತ ಅಂತಾರೆ. ಇವು 6 ಗುಣಗಳು ಇದ್ದವರೇ ದೇವರು ಆಗ್ತಾರೆ. ಏನಾಗಬೇಕಾದ್ರೆ ಭೀ ಇವು 6 ಗುಣಗಳು ಅವ್ರು ಬಂದಿದ್ದವರು ಭಕ್ತ. ಯಾರ ಹತ್ತಿರ ಕ್ಯಾಟ ಗುಣಗಳಿಲ್ಲ ಅವ್ರಿಗೆ ಭಕ್ತ ಅಂತಾರೆ. 2ನೇ ಚಿಡಿ ಮಹೇಶ, ಯಾರ ಹತ್ತಿರ ಒಳ್ಳೆಯ ಗುಣಗಳು ಅವ್ರಿಗೆ ಶಿವ ಅಂತಾರೆ. ನಿಮ್ಮೊಳಗೆಲ್ಲ ಶಿವ ಅದಾನ. ಆ ಶಿವ ಅದರಂತೆ ನೀವು ಕೂತು ಕೇಳಿದ್ರೆ ನೀನು ಕೇಳ್ತೀರಿ. ಪ್ರಸಾದಿ, ನಮ್ಮ ಜೀವನದಾಗ ಏನೇ ಕಷ್ಟ ಬಂದ್ರೂ ಹೆದರಬಾರ್ದು. ಕಷ್ಟಗಳು ಬರ್ತಾ ಹೋಗ್ತಾವ. ಮುಳ್ಳಿನ ಗಿಡ ಕಡಿದ್ರೂ ಚಿಂತೆ ಮಾಡೋಂಗಿಲ್ಲ, ಅದೇ ಜಾಗದಾಗ ಹೆಚ್ಚಿಗೆ ಬೆಳೀತದೆ. ಮುಳ್ಳಿನ ಗಿಡ ಬೆಳೆದಂಗೆ ಬೆಳಿಬೇಕು. ಪ್ರಾಣಲಿಂಗಿ ಅಂದರೆ ಚೈತನ್ಯ, ಕಾಲು ಕಂಬ, ಧ್ಯೇಯ ಗುಡಿ, ಶಿರಾ ಹೊನ್ನಿನ ಕಳಸ, ಒಳಗಿರ್ತಕ್ಕಂಥ ಆತ್ಮದೇವರು. ಇದು ಗುಡಿ. ಈ ಗುಡಿಯಾಗ ಏನು ಹಾಕಬೇಕು ಅದೇ ಹಾಕಬೇಕು. ಏನು ಸಿಕ್ಕಿದೆ ಎಲ್ಲ ಹಾಕ್ಲಿಕ್ಕೆ ಇದಕ್ಕೇನು ಮುನ್ಸಿಪಾಲ್ಟಿ ಡೆಬಿ ಮಾಡಿರೇನು ಅಂತ ಕೇಳ್ತಾ ಇದ್ದಾರೆ. ಇದರೊಳಗೆ ಗುಟ್ಕಾ ಬಾಟ್ಲಿ ಹಾಕಿದ್ರೆ ಈ ಗುಡಿಯಾಗ ಗುಟ್ಕಾ ಬಾಟ್ಲಿ ಬರ್ತಾವ. ಈ ಗುಡಿಯಾಗಿನ ಶಿವ ಹೋಗಿ ಗಟಾರ ಮೇಲೆ ಬರ್ತಾನೆ. ಆದ್ದರಿಂದ ಪ್ರಾಣಲಿಂಗ ಅಂದ್ರೆ ಚೈತನ್ಯ. ಇದು ಈ ಗುಡಿ ಸರಿಯಾಗಿಡ್ಬೇಕು. ಇಲ್ಲೇ ದೇವರಲ್ಲ ಅಂತ ಹೇಳ್ತಾ ಇದ್ದಾರೆ. 1970ರಾಗ ಬಸವಣ್ಣವ್ರ ಗುಡಿ ಬಸವಣ್ಣವ್ರ ಸ್ಟ್ಯಾಚು ಇದ್ದಿಲ್ಲ. ಇಂಗ್ಲೆಂಡ್ ಸಂತ ವಚನ ಸಾಹಿತ್ಯ ಎತ್ತೆ ಬರೀತಿರೋ ಗುಡಿ ಇಂಟರ್ಕಾಸ್ಟ್ ಎತ್ತೆ ಮಾಡಿತ್ತು ಅಂತ ಕೇಳ್ತಾರೆ. ಇಂಗ್ಲೆಂಡ್ ಸಂತ ಹೇಳ್ತಾನೆ, ಇಟ್ ಈಸ್ ಡೌಟ್ಫುಲ್ ಇಫ್ ಎನಿ ಪೀಪಲ್ ಎನಿ ಏಜ್ ಹ್ಯಾಸ್ ಬಿನ್ ವಿತೌಟ್ ಸಮ್ ರಿಲಿಜನ್ ಅಂತ ಹೇಳ್ತಾನೆ. ಜಗತ್ತಿನಾಗ ಧರ್ಮ ಇಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೀನಿಗೆ ನೀರಿಂದ ತೆಗೆದು ಬಿಟ್ಟಿದ್ರೆ ಮೀನು ಯಾವ ಪ್ರಕಾರ ಒದ್ದಾಡ್ಸೋದು, ಅದೇ ಪ್ರಕಾರ ನಾವು ಸಹ ಧರ್ಮ ಬಿಟ್ಟು ಮಾಡಿದ್ರೆ ಮೀನು ಸತ್ತ ಸಾಯ್ಬೇಕಾಯ್ತು ಅಂತಾರೆ. ಧರ್ಮ ಬೇರೆ, ಜಾತಿ ಬೇರೆ. ಯಾರೇ ಇರಲಿ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಧರ್ಮ, ಇವ ಯಾರು, ಇವ ಯಾರು, ಇವ ಯಾರು ಅಂತ ಜಾತಿ. ಧರ್ಮ ಅಂದ್ರೆ ಕೆಳಗಿದ್ದವ್ರಿ, ಮ್ಯಾಲೆ ಅಂತ ಧರ್ಮ. ಧರ್ಮ ಅಂದ್ರೆ ಸೂಜಿ ಇದ್ದಾನೆ, ಜಾತಿ ಅಂದ್ರೆ ಕತ್ತರಿ ಇದ್ದಾನೆ. ತಾಯ್ದೇವ್ರು ಎಲ್ಲ ಜಾತಿ ಬಟ್ಟಿ ಅಕ್ಕಂಡು ಮಾಡಿ ಕೊಂದಿ ಹೊಲಿತಾರೆ. ಕತ್ರಿ ಬೈದ ನೀವು ಎಂಥದೇ ಒಳ್ಳೆಯದು ಬಟ್ಟಿ ಕೊಡಿ, 1 ಕೆರಡು 2 4 4 ಕೆಂಟು ಮಾಡ್ತಾರೆ. ಆದ್ದರಿಂದ ನಾವು ಧರ್ಮದಿಂದ ನಡಿಬೇಕು. ಧರ್ಮದಿಂದ ಅಂದರೆ ಇವೆಲ್ಲ ಶರಣ ಯಾರಿಗಂತಾರೆ ಅಂತಂದ್ರೆ ಧರ್ಮದಿಂದ ನಡಿಬೇಕಂದ್ರೆ ಬಸವಣ್ಣ ವಚನ ಪ್ರಕಾರ ನಮ್ಗೆ ಏನು ಕಡಿಮೆ ಬೀಳೋದಿಲ್ಲ. ಶರಣ ಯಾರಿಗಂತಾರೆ ಅಂದರೆ ಶರಣ ನಿದ್ರೆಗಿದ್ರೆ ಜಪ ಕಾಣಿವೆ, ಎದ್ದು ಕುಳಿತಿರೆ ಶಿವರಾತ್ರಿ ಕಾಣಿವೆ, ಶರಣ ನಿದ್ದೆ ಕೈಲಾಸ ಕಾಣಿವೆ. ಇವ್ರಿಗೆ ಶರಣ ಅಂತಾರೆ. ಐಕ್ಯ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವಿರ. ನಾವು ಯಾರೂ ಸಾಯೋಂಗಿಲ್ಲ, ಸಾವು ಗೊತ್ತೇ ಇಲ್ಲ ಅಂತ. ನಿಮ್ಮೆಲ್ಲರ ಹೆಸರು ಕೇಳ್ತಾ ಹೋದಾಗ ಎಲ್ಲರ ಹೆಸರು ಬೇರೆ ಬೇರೆ ಅಲ್ಲ. ಅವು ತೋಟದಲ್ಲಿ ಇಟ್ಟಿರ್ತಾರೆ. ತೋಟದಲ್ಲಿ ಇಡೋದಕ್ಕಿಂತ ಮೊದಲು ನಿಮ್ಮ ಹೆಸರು ಏನಿತ್ರಿ? ಓಂ ನಮ ಶಿವಾಯ. ನೀವೆಲ್ಲರೂ ಓಂ ನಮ ಶಿವನೇ ಇದ್ರಿ. ಎಲ್ಲರಿಗೂ ಓಂ ನಮ ಶಿವ ಅಂತ ಕರ್ಕೊಂಡು ಗೊತ್ತಾಗಲ್ಲ. ನೀವು ಯಾವಾಗ ಹೆಸರು ಇಟ್ಟಾರೆ. ನಾವೆಲ್ಲರೂ ಎಲ್ಲಿಂದ ಬಂದೀವಿ, ಎಲ್ಲಿ ಹೋಗ್ತೀವಿ? ನಾವೆಲ್ಲರೂ ಆ ಓಂದಿಂದ ಭೂಮಿಗೆ ಬಂದೀವಿ. ಇದು ಜಗತ್ತಿನ ನಕಾಶೆ. ಅಲ್ಲಿ ಮ್ಯಾಲೆ ಬರಿಬೇಕಿತ್ತು, ಬರ್ದಿಲ್ಲ. ಅದು ಮ್ಯಾಲೆ ಓಂ, ಆ ಓಂದಿಂದ ಭೂಮಿಗೆ ಬಂದೀವಿ. ನಮ ಶಿವಾಯ ಓಂ. ಒಂದೊಂದು ಅಕ್ಷರ ತಿಳಿಸಿ ನೋಡ್ರಿ ನಿಮ್ಮ ಹೆಸರಿದ್ದು. ನ ಅಂತ ಭೂಮಿಗಂತಾರೆ, ಭೂಮಿ ನಿಮ್ಮೊಳಗಲ್ಲ. ಮೈ ತಿಕ್ಕರು ಮಣ್ಣು ಬರ್ತದೆ. ಮ ಅಂತ ನೀರಿಗಂತಾರೆ, ನೀರು ನಿಮ್ಮೊಳಗವ, ಅಳು ಬಂದಾಗ ಅಳುತ್ತೀವೋ. ಶಿ ಅಂತ ಬೆಂಕಿಗಂತಾರೆ, ಬೆಂಕಿ ನಿಮ್ಮೊಳಗದ. ಕೈ ತಿಕ್ಕರು ಬಿಸಿ ಆಗುತ್ತದ, ಮೈ ತಣ್ಣಗಂದ್ರೆ ಮ್ಯಾಲೆ ಹೋಗ್ಯಾನಂತಾರೆ. ವಾ ಅಂತ ಗಾಳಿಗಂತಾರೆ, ಗಾಳಿ ಉಸಿರಾಗ್ತೀವಿ, ಗಾಳಿ ನಮ್ಮ ಹತ್ತಿರದ. ಅಂತ ಆಕಾಶ ಅಂತಾರೆ, ಇಲ್ಲಿ ಗಾಳಿ ಆಳೋದು ಜಾಗ ಅದ. ಓಂ ಅಂತ ಆತ್ಮಕ್ಕಂತಾರೆ. ನಮ್ಮಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಬಿಟ್ಟಾಗ ಆತ್ಮ ತಯಾರಾಗ್ತದೆ. ನಮ್ಮಲ್ಲಿಂದ ವಾಯು ಒಂದೇ ಹೋದ್ರೆ ಆತ್ಮ ಹೋಗ್ಬಿಡ್ತದೆ. ನಾವೆಲ್ಲರೂ ಎಲ್ಲಿಂದ ಬಂದೀವಿ, ಎಲ್ಲಿ ಹೋದೆವು? ಮಣ್ಣಿನ ಸೇರಿ ಮಣ್ಣಾಗ ಹೋಯ್ತು, ನೀರಾಗ ಹೋಯ್ತು, ಬೆಂಕಿಯಾಗ ಹೋಯ್ತು, ಗಾಳಿ ಹೋಯ್ತು, ಆಕಾಶ ಹೋಯ್ತು, ಆತ್ಮ ಹೋಯ್ತು. ನಮ್ಮ ಶರೀರ ಇದು ಪಂಚಭೂತಗಳಿವೆ. ಜಗತ್ತಾಗಿದ್ದು ಪಂಚಭೂತಗಳಿವೆ. ಅದು ಬ್ರಹ್ಮಾಂಡ, ನಾವು ಪಿಂಡಾಂಡ. ಪಿಂಡಾಂಡ ಬೇರೆ ಇಲ್ಲ, ಬ್ರಹ್ಮಾಂಡ ಬೇರೆ ಇಲ್ಲ. ಆದ್ದರಿಂದ ಸೂರ್ಯ ಒಬ್ಬವನೇ ಅದ. ಎಲ್ಲ ದೇಶಗಳನ್ನ ಎಲ್ಲರೂ
ಮೇಲೆ ಮೀಸಲಾಗ್ತಾನೆ. ಶಿವ ಒಬ್ಬನೇ ನಾನು, ಎಲ್ಲರ ಒಳಗದ. ಆ ಶಿವ ಅದಂತ ನೀವು ಕೂತು ಕೇಳ್ತೀನಿ, ನಾನು ನಿಂತು ಹೇಳ್ತೀನಿ. ಶಿವ ಹೋಗೋದಂದ್ರೆ ನಾವು ಶವ ಆಗಿಬಿಡ್ತೀವಿ. ಆದ್ದರಿಂದ ನೀವೆಲ್ಲ ನಡೆದಾಡ್ತಕ್ಕಂಥ ದೇವರು, ಮಾತಾಡ್ತಕ್ಕಂಥ ದೇವರು. ಇಲ್ಲಿ ಇಷ್ಟು ಇದು ಶಟಸ್ಥಳ. ಇವು 6 ಇದ್ದು ನೀವೇ ದೇವರು. ಬಸವಣ್ಣ ಸುತ್ತ ಅಷ್ಟಾವರಣ. ಅಷ್ಟ ಅಂದರೆ 8: ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವೆಂಟು ಜಗತ್ತಿನಾಗ ಎಲ್ಲರ ಮ್ಯಾಲ ನಿಂತರು, ಎಲ್ಲರ ಬಂದಿದ್ರೆ ನಮಗೇನು ಕಡಿಮೆ ಬೀಳಂಗಿಲ್ಲ. ಅಲ್ಲೇನಂತಂದ್ರೆ ಎಲ್ಲರ ಮ್ಯಾಲ ಪ್ರಸಾದ ಅಂತಂದರೆ ಮೂಲ ಪ್ರಸಾದ ಅಂತ ಹುಟ್ಟುಕಂತಾರೆ. ಪ್ರಸಾದದಿಂದ ಜಗತ್ತಿನಾಗ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವ್ರ ಪ್ರಸಾದಕ್ಕೆ ಎಲ್ಲರ ಜಗತ್ತಿನ ಜನ ಕಿಮ್ಮತ್ತು ಕೊಡ್ರಿ, ನೀವು ಬದುಕ್ರಿ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಮದುವೆ ಆದ್ಮೇಲೆ ಮದುಮಕ್ಕಳಿಗೆ ಮನೆ ತಗೋಬೇಕಾದ್ರೆ ಶೇರಿನಾಗ ಯಾಕೆ ವಾದೊಳಗೆ ಬರ್ರಿ ಅಂತ ಪ್ರಸಾದ ಬದಿಲ ಕಚ್ಚಬಾರ್ದು. ಇವತ್ತು ಪ್ರಸಾದ ಬೈತಾರೆ, ನಾಳೆಗೆ ಅತ್ತಿ ಮಾವು ಒದಿತಾರೆ. ಮತ್ತು ಬಲಗಾಲಿಗೆ ಜೋರಾಗಿ ಹೊತ್ತು ಬರೀತಾರೆ, ಅವ್ರು ಬಲಗಾಲಿಗೆ ಜೋರಾಗಿ ಒದಿತಾ ಇರ್ತಾರೆ. ಅಕ್ಕಿ ಪ್ರಸಾದ ಅದರಿಂದ ನಮಗೆ ಶಕ್ತಿ ಬರ್ತದೆ. ಇದು ನಮಗೆ ನಡಿಲಿಕ್ಕಾಗಂಗಿಲ್ಲ, ಸುಸ್ತಿಯಾಗಿ ಮನುಷ್ಯ ಬಿದ್ದು ಬಿಡ್ತಾನೆ. ಇವತ್ತು ಪ್ರಸಾದ ಒದಿಲಾಕ ಹಚ್ಚಬಾರ್ದು. ಆದ್ದರಿಂದ ಬಾಳೆಹಣ್ಣು ಪ್ರಸಾದದಾಗ 5 ವಿಟಮಿನ್ಸ್ ಅದಕ್ಕೆ ತೀರ್ಥ ಅಂತ ಕೊಡ್ತಾರೆ. ಬಾದಾಮದ ಪ್ರಸಾದದಾಗ 5 ವಿಟಮಿನ್ಸ್ ಅದಾವ, ಪತ್ರಿದಾಗ 5 ವಿಟಮಿನ್ಸ್ ಅದಾವ. ಆದ್ದರಿಂದ ಇದು ರುದ್ರಾಕ್ಷಿ 108 ವಿಟಮಿನ್ಸ್ ಅದಾವ. ಅದಕ್ಕೆ ಒಂದರ ರುದ್ರಾಕ್ಷಿ ಕೊಳ್ಳಾಗಿರಬೇಕು. ಹಾರ್ಟ್, BP, ಲಕ್ವ, ಶುಗರ್ ಆಗಲ್ಲ ಅಂತ ಹೇಳ್ತಾರೆ. ನಾವು ಹಿಂಗೆ ಜಪ ಮಾಡ್ತೇವೆ. ಅಕ್ಯುಪಂಚರ್ ಅಥವಾ ಕೈ ನಡ್ಗಂಗಿಲ್ಲ, ಲಕ್ವ ಹೊಡೆಯಂಗಿಲ್ಲ. ಎಲ್ಲರೂ ಒಳಗೆ ಒಂದರ ರುದ್ರಾಕ್ಷಿ ಇರಲೇಬೇಕು. 2 ರುದ್ರಾಕ್ಷಿ ತಾಮ್ರ ತೆಗೆಯ ಬಿಟ್ಟು ಮುಂಜಾನೆ ಹೊಟ್ಟಿ ಗ್ಯಾಸ್ ಹೋಗ್ತದೆ. ಇದು ಸೋಸಿ ಇದ್ರ ಗಂಧನೇ ಅಲ್ಲಿ ಹೆಚ್ಚಿದ್ರೆ ಗುರಿ ಬಂದವ್ರಿಗೆ ಅನ್ನ ರುಚಿ ಆಗ್ತದೆ. ಒಂದರ ರುದ್ರಾಕ್ಷಿ ಒಳ್ಳಾಗಿರಬೇಕು ಕಂಪಲ್ಸರಿ ಅಂತ ಹೇಳ್ತಾರೆ. ಇದು ಗಿಡದ ಹಣ್ಣು ಯಾರು ಬೇಕಾದವ್ರು ತಿನ್ಬೋದು, ಕೆರೆ ನೀರು ಯಾರು ಬೇಕಾದವ್ರು ಕುಡಿಬೋದು. ಒಂದರ ರುದ್ರಾಕ್ಷಿ ಒಳ್ಳ ಗೇಮ್ ತಿಳಿಬೇಕಂದ್ರೆ ಯಾರು ಬೇಕಾದ್ರೂ ವಾಚ್ ಕಟ್ಕೋಬೋದು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾರು ಬೇಕಾದ್ರೂ ರುದ್ರಾಕ್ಷಿ ಹಾಕೋಬೋದು. ಒಂದರ ಇರಲೇಬೇಕು. ಅದು ಬಸವಣ್ಣ ಹೇಳೋದು ಸೈನ್ಸ್ ಪ್ರಕಾರ. ಪೂಜಾರಿಗಳು ಹೇಳೋದು ಮೂಢನಂಬಿಕೆ. ಪೂಜಾರಿಗಳು ಹೇಳ್ತಾರೆ, ನೀವು ದೇವರಿಗೆ ತುಪ್ಪದ ಹಚ್ಚಿ ನಿಮ್ಗೆ ಒಳ್ಳೇದಾಗ್ತದ ಅಂತ. ತಾಯಿದೇವ್ರು ಕೂಸ್ಕೊಳ್ಳಿ ಪಟ್ಟಿ ಹಾಲು ಕೊಡಲ್ಲ ಕುಡಿಲಾಕ, ಬೀಸಿನ ತುಪ್ಪ ಅಂತ ಮಾಡಿ ಡೆಬ್ಬಿ ತುಪ್ಪ ಪೂಜಾರಿಗಳು ಕೈದಾಗ ಕೊಡ್ತಾರೆ. ಅವ್ರು ತಿಂದು ಲಟ್ಟಾಗಿ ಹೊಟ್ಟಿ ಮೇಲೆ ಮತ್ತೊಂದು ಹೊಟ್ಟಿ ಬೆಳೆಸ್ಕೊತಾರೆ. ದೇವ್ರು ಅಲ್ಲಿಲ್ಲ, ದೇವ್ರು ಇಲ್ಲದ ತಂದೆ ದೇವರು, ತಾಯಿ ದೇವರು, ಬಂಧು ದೇವರು, ಬಳಗ ದೇವರು, ಸಮಾಜ ದೇವರು, ನೀವೆಲ್ಲ ನಡೆದಾಡ್ತಕ್ಕಂಥ ದೇವರು, ಮಾತಾಡ್ತಕ್ಕಂಥ ದೇವರು. ತಾಯಿ ತಂದೆ ಇದ್ದಾಗ ತುಪ್ಪ ನಾಕಲ್ಲ, ಸತಿ ಮೇಲೆ ಕುಂತು ಬಿಡತ್ತಿದ್ದೀವಿ ನೋಡಿ. ಇಂಥ ಮೂಢನಂಬಿಕೆ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಸಾದ ಇದು ರುದ್ರಾಕ್ಷಿ ಪ್ರಸಾದ. ಎಲ್ಲರೂ ಒಳಗೆ ರುದ್ರಾಕ್ಷಿ ಒಂದರ ಇರಲೇಬೇಕು. ಅಲ್ಲಿ ವಿಭೂತಿ ಅಂತಲ್ಲ, ವಿಭೂತಿ ಅಂತೊಳಗೆ ಜಾಯಿಂಟ್ ಫೀಟ್ ಹಿಡಿಯೋಕ್ಕಿಲ್ಲ. ಹಿಂದಕ್ಕೆ ಹಿಗೋಳು ಮಾತಾಡ್ತಾರೆ, ಈಗಿನ ಅವ್ರು ವಿಭೂತಿ ಹೆಚ್ಚಿಕೊಳ್ತೀವಿ. ಈಗಿನ ಅವ್ರು ಕೂಡ ಹಚ್ಕೊಳ್ತಾರೆ. ಗಗನಕ್ಕೆ ಚಂದ್ರಮಣಿ ಸುಂದರ, ನಾಲಿಗೆ ಮದುವೆ ಸುಂದರ, ಕೂಡಲ ಸನ್ನದ ಶರಣ, ಮುಸುಲಿಗೆ ವಿಭೂತಿಯೇ ಸುಂದರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವಚನ ಪುಸ್ತಕ ಎಲ್ಲರ ಮನೆಗೆ ಇರಬೇಕು. ಒಂದರ ನಾವು ವಚನ ಓದಬೇಕು. ವಚನ ಓದುವರಿಂದ ನಮಗೇನು ಕಡಿಮೆ ಬೀಳಂಗಿಲ್ಲ. ಆದ್ದರಿಂದ ವಚನ ಇಲ್ಲಿ ಇಬ್ಬರು ಗಂಡ ಹೆಂಡತಿ ಬೊಂಬೈ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ. ಕೆಲಸ ಮಾಡೋಕ್ಕೆ ಹೋದಾಗ ಹಟ್ಟಿ ತುಂಬಿಸ್ಕೊಳಕ್ಕೆ ಕರೋಡೋಪತಿ ಅದು. ಹೆಂಡತಿ ವಚನ ಓದ್ತಿದ್ರು, ಗಂಡ ಓದ್ತಿದ್ರು. ಆ ಗಂಡ ಹೆಂಡತಿ ನಮ್ಮ ಹೋಗೋದ ಪಬ್ಜಿ ಅಡಿನ ಕೋಟಿ ರೂಪಾಯಿ ಎಲ್ಲ ಹೋಗ್ಬಿಟ್ಟ. ಆ ಗಂಡ ಹೆಂಡತಿ ಬಂದು ಹೇಳ್ತಾರೆ, ನಡಿ ಹೋಗಾರಿ ಅಂತಾನೆ. ಎಲ್ಲಿಗ ಅಂತ ಕೇಳ್ತಾರೆ ಹೆಂಡತಿ. ಗಂಡ ಹೇಳ್ತಾನೆ, ಎಲ್ಲ ಗಳಿಸಿದ ದುಡ್ಡೆಲ್ಲ ಹೋಗ್ಬಿಟ್ಟು ಸಾಯ್ಲಾಗ್ತಾನೆ. ಹೆಂಡತಿ ಹೇಳ್ತಾಳೆ, ಬಸವಣ್ಣವ್ರು ಏನು ಹೇಳ್ಯಾರ, ಅದಕ್ಕೆ ನಿಮ್ಗೆ ವಚನ ಓದ್ರಿ ಅಂತ ನಾನು ಬಡ್ಕೋತೀನಿ. ಬಸವಣ್ಣವ್ರು ಏನು ಹೇಳ್ಯಾರ, ನಾಳೆ ಬಪ್ಪದು ನಮಗೆ ಹಿಂದೇ ಬರಲಿ, ಇಂದು ಬಪ್ಪದು ನಮಗೆ ಈಗಲೇ ಬರಲಿ. ಇದಕಾರಂಜುವರು ಇದಕಾರಳಕೂರು ಜಾತಿಷ್ಯ ಮರಣ ಧ್ರುವಂ ಅಂತ ಬಸವಣ್ಣವ್ರು ಹೇಳಿದೇನು. ಅಕ್ಕ ಮನೆ ತಾಯಿಯವ್ರು ಏನು ಹೇಳ್ಯಾರ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆ ಒಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆ ಅಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾರದೆ ಸಮಾಧಾನಿಯಾಗಿರ್ಬೇಕಂತ ಅಕ್ಕ ಹೇಳಿದೇನು. ಬಸವಣ್ಣವ್ರು ಏನು ಹೇಳ್ಯಾರ, 6 ಮುನಿದು ನಮ್ಮನೇನು ಮಾಡುವರು, 3 ಮುನಿದು ನಮ್ಮ ನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸು ಕೊಡಬೇಡ, ನಮ್ಮ ಸೊಡಗಂಗೆ ತಗಳಿಕೆ ಎಕ್ಕಬೇಡ, ಆನೆ ಮೇಲೆ ಹೋಗೋಣ ಸ್ವಾನ ಕಚ್ಚವಲ್ಲದೆ ನಮಗೆ ನಮ್ಮ ಕೂಡಲ ಸಂಗನ ಕರೆ ಅಂತ ಹೇಳ್ತಾರೆ. ನಾವು ಕರೆ ಆಡೋರು ಆನೆ ಮೇಲಿದ್ದಾನೆ, ಆನೆ ಕೆಳಗಿದ್ದ ನಿಂದ ಆಡೋರು ನಾಯಿಗಳಿದ್ದಾನೆ, ಅವ್ರು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ತಾಯಿ ಹೇಳ್ತಾಳೆ, ಗಂಡ ಹೇಳ್ತಾಳೆ, ನಿಂದಿನ ದುಡಿಯೋದಾಯ್ತು ದುಡಿಯೋದಾಗ ಹೋದ್ರು ಮನೆ ಹಾಕ್ಬೋದು, ನಾ ದುಡ್ಡು ತಂದು ಹಾಕ್ತೀನಿ ಅಂತ ತಾಯಿ ಹೇಳ್ತಾಳೆ. ಆಗ ಅವ ಗಂಡ ಹೆಂಡತಿ ಮತ್ತೆ ಹಿಂದಿದ್ದು ಹೋಗಿ ಹೋಟೆಲ್ ಕೆಲಸಕ್ಕೆ ಹೋದರು, ಮತ್ತೆ ಕರೋಡಪತಿ ಆದರು. ವಚನ ಓದೋದ್ರಿಂದ ನಮ್ಗೆ ಧೈರ್ಯ ಬರ್ತದೆ, ಧೈರ್ಯ ಎದುರಿಸ್ತಕ್ಕಂಥ ಶಕ್ತಿ ಬರ್ತದೆ.
ಇರಬೇಕು. ಎಲ್ಲರನ್ನ ನಮಗೇನು ಕಡಿಮೆ ಬೀಳಾಗಿಲ್ಲ. ನೀವು ಲಿಂಗ ಏನು ಲಿಂಗ ಅಂದ್ರೆ ನಮ್ಗೇನು ನಿಂತಿರೋ ನಸ್ಕಿನ ಮೂರುತ್ತಲ್ಲ, ಮೂರದಂತ ನಿಂದಿನೂ ಇಲ್ಲ, ಎತ್ತಿನ ಕೆಟ್ಟ ಕಾಣಿಸಿ ಬರ್ತಾವೆ. ಅದಕ್ಕೆ ಶರಣರು ವ್ಯವಸ್ಥೆ ಮಾಡ್ತೀರಿ, ಹೇಳಿರಿ ಎದ್ದೇಳಿರಿ, ದುಸಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ ಅಂತ. ನಸ್ಕಿನ 3ರಿಂದ 6 ತನಕ ಸೂರ್ಯಕಿರಣಗಳು ಡೈರೆಕ್ಟ್ ಬರ್ತಾವೆ. ಹನಿ ಹುಲ್ಲು ಬರ್ತವೆ, ಹುಲ್ಲಿನ ಮೇಲೆ ನೀರು ಬರ್ತಾವೆ, ಗಿಡಗಳು ಆಕ್ಸಿಜನ್ ಬಿಡ್ತಾವೆ. ಸೂರ್ಯ ಬಂದನಂದ್ರೆ ಎಲ್ಲ ಟಾಣಿಕ್ ಮುಂದೆ ಬಿಡ್ತಾವೆ. ಆದ್ದರಿಂದ ದೌಡು ಮಲ್ಕೊಂಡು ದೌಡು ಎದ್ದು ಪೂಜೆ ಮಾಡ್ಕೊರಿ, ಚೆನ್ನಾಗಿ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೇನು ಒಂದು ತಾಸು ಮಾಡೋದು ಅಂತ ಹೇಳಿಲ್ಲ, ಒಂದು 5 ನಿಮಿಷ ಲಿಂಗ ಪೂಜೆ ಆದ್ಮೇಲೆ ಮತ್ತೆ ನಮ್ಮ ಲಿಂಗ ಪೂಜೆ ಕಾಯಕ ಮುಂದಿರ್ತದೆ. ಕಾಯಕ ಬೇಕಿಲ್ಲ, ಕಾಯಕಲ್ಲ ಲಿಂಗ ಪೂಜೆನೇ. ಜಂಗಮ ಅಂದ್ರೆ ಚೈತನ್ಯ ನಡೆದಾಡ್ತಕ್ಕಂಥ ಸ್ಥಾವರ ಕಳಿಯುವುದು ಜಂಗಮ ಕಳಿಯಿಲ್ಲ ಅಂತಾರೆ. ಪಾದೋದಕ ನೀವೆಲ್ಲ ಪಾದೋದಕ ಅಂದ್ರೆ ದೀನದಲ್ಲಿ ತುಂಬ ದಯ ಅಂತ ಪ್ರಸಾದ, ನಾವು ಊಟ ಮಾಡ್ತಕ್ಕಂಥ ಪ್ರಸಾದ ಹೆಚ್ಚಿಗೆ ಮಾಡ್ಕೊಂಡು ಎಷ್ಟು ಹೊಟ್ಟೆ ನಡೆಸ್ಬೇಕು ಅಂತಾರೆ. ನೀವೆಲ್ಲ ದಿನಾಲು ಲಿಂಗ ಪೂಜೆ ಮಾಡ್ಕೊತೀವಿ. ನೀವೆಲ್ಲ ಲಿಂಗದ ಕಾರ್ಯ ಕೊಡ್ತೀರಿ. ಹಿಂಗೆ ಕೂಡೋದೇ ಟೊಕ್ಕ ಮಾಕ ನೈಸಲ್ಲ, ಹುರ್ಜಿಗಳು ಟೊಕ್ಕ ಮಾಕ ನೈಸಕತ್ತ. ನೀವು ಕುಂತಲ್ಲೇ ಹಿಂಗೆ ಕೈ ಮಾಡಿದ್ರಿ, ಮುಂದಕ್ಕೆ ಮಾಡಿದ್ರೆ ಮಾದೇನ ಪಿಂಡನೇ ಆಯ್ತು. ಇದು ನೀರು ಹರಿಯೋದು, ಇದು ಪಿಂಡ, ಇದು ಪಡಗದ ಮುಚ್ಚಿ, ಇದು ಪಾನವಾಟ. ಮಾದೇನ ಪಿಂಡ ಹಿಂಗೇನಲ್ರಿ, ಇದು ನಮ್ಮ ಆಕಾರಲಿಂಗ ನಮ್ಮ ಕೈಯಲ್ಲಿ ಹಿಡಿದು ಪೂಜೆ ಮಾಡ್ತೀವಿ. ಇದ್ರ ಮೇಲೆ ಗೋಲ್ ಕಾಂತಿ ಕೂಡಿಸ್ತಾರೆ. ಈ ಮುಗುಲು ನೆಲಕ್ಕೆ ನೆಟ್ಟಿದಂಗೆ ಕಾಣ್ತದೆ. ಈ ಮುಗುಲೇ ಇದ್ರ ಮೇಲೆ ಕಾಂತಿ ಕೂಡಿಸಿದಾನೆ. ಒಳಗ ನಮ್ಮ ಆಕಾರ, ಮ್ಯಾಲ ಜಗತ್ತಿನ ಆಕಾರ, ಲಿಂಗ ಮಧ್ಯ ಜಗತ್ಸರ್ವ. ಲಿಂಗ ಪೂಜೆ ಮಾಡಿದ್ರೆ ನಮ್ಮ ಪೂಜೆನೂ ಆಯಿತು, ಜಗತ್ತಿನ ಪೂಜೆನೂ ಆಯಿತು. ಮಳೆ ಬಿದ್ದ ಕೂಡಲೇ ಎಲ್ಲ ಹನಿಗಳು ಹೋಗಿ ಹಳ್ಳಕ್ಕೆ ಕೂಡ್ತಾವೆ, ಹಳ್ಳ ಹೋಗಿ ನದಿ ಕೂಡ್ತಾವೆ, ನದಿ ಹೋಗಿ ಸಮುದ್ರ ಕೂಡ್ತಾವೆ. ನಾವೆಲ್ಲ ಮಳೆ ಇದ್ದಾಗ ನಾವು ಮತ್ತೆಲ್ಲ ಸಮುದ್ರದಲ್ಲಿ ಕೂಡ್ತೇವೆ. ನಾವು ಬೇರೆ ಇಲ್ಲ, ಸಮುದ್ರ ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಜಗತ್ತು ಬೇರೆ ಇಲ್ಲ. ನಾವು ಜಗತ್ತೆಂಬ ಬ್ರಹ್ಮಾಂಡ, ನಾವು ಪಿಂಡಾಣಿ ಬೇರೆ ಇಲ್ಲ, ಬ್ರಹ್ಮಾಂಡ ಬೇರೆ ಇಲ್ಲ. ಆ ಭಾಂಡೆ ಮಾಡೋರು ದೊಡ್ಡ ಬಗನೆ ಶಾಣಿ ಬಗನೆ ಇಟ್ಕೊಂಡು ಬರ್ತಾರೆ. ಜಗತ್ತೆಂಬ ದೊಡ್ಡ ಬಗನೆ, ನಾವು ಶಾಣಿ ಬಗನೆ. ಆದ್ದರಿಂದ ನೀವೆಲ್ಲ ದಿನಾಲು ನೀವೆಲ್ಲ ನೀವು ಪೂಜೆ ಮಾಡ್ಕೊತೀರಿ. ಮನೆಯ ಸೊಸಿ ಹುಡುಕ್ತಾ ಇರ್ತಾಳೆ, ಮನೆಯ ಸೊಸಿ ಹುಡುಕ್ತಾ ಇರ್ತಾಳೆ. ನಮ್ಮ ಲಿಂಗ ಪೂಜೆ ಮಾಡ್ಕೋತಾ ಕೂತಿರ್ತಾನೆ. ನಾವು ಲಿಂಗ ಪೂಜೆ ನಾವು ಮಾಡ್ಕೋತೇವೆ. ನಾವು ಮಾಡೋಂಗಿಲ್ಲ ಕಲ್ಲಿನ ಪೂಜೆ. ನಾವು ಕಲ್ಲಿನ ದೇವ್ರು ಕಾಣಂಗಿಲ್ಲ, ದೇವ್ರು ನಮ್ಮೊಳಗೆ ಅಲ್ಲ. ಆದ್ದರಿಂದ ಕಂಬ ಧ್ಯೇಯ ಗುಡಿ ಶಿರ ಮನೆ ಕಸ ಒಳಗಿರ್ತಕ್ಕಂಥ ಆತ್ಮ ದೇವರು. ಆದರೆ ದೇವರ ನಿರಾಕಾರದ ದೇವ್ರು ಯಾರಾಗಲ್ಲ, ಜಗಮಗಲ್ಲ, ಮುಗಿಲಗಲ್ಲ, ನಿಗೆಯಗಲ್ಲ, ಪಾತಾಳದ ಅತ್ತತ್ತ ಶ್ರೀಚರಣ, ಬ್ರಹ್ಮಾಂಡದ ಅತ್ತತ್ತ ಶ್ರೀ ಮುಕುಟ, ಅಗಮ್ಯ ಅಗೋಚ ಅಪ್ರತಿಮಲಿಂಗವೇ ನೀರಿನ ಕಸ್ತರಿಗೆ ಬಂದು ಉಳುಕಾದ್ರೆ ಯಾವಾಗ ಎಷ್ಟು ದೊಡ್ಡ ಹಾನಿ ಇದ್ರೂ ಇಷ್ಟು ಕನ್ನಡಿಗೆ ಕಾಣಿಸ್ತದೆ. ಹಾಗೆ ಎಷ್ಟು ದೊಡ್ಡ ಪರಮಾತ್ಮ ಇದ್ದರೂ ಈ ಲಿಂಗದ ಆಕಾರ ನಮ್ಮ ಆಕಾರ ಆಗಿ ಬಂದಾನ. ಆದ್ದರಿಂದ ನಾವು ಈ ಕೊಳ್ಳ ಹಾಸು ತುಡಿ ಪರಮಾತ್ಮನ ಪೂಜೆ ಮಾಡೋಂಗಿಲ್ಲ. ಜಗತ್ತು ಹುಟ್ಟಿದ ಬಟ್ ಮುಂದೆ ಋಷಿ ಆ ಪರಮಾತ್ಮ. ಕೆಲವರು ಏನು ಹೇಳ್ತಾರೆ, ಈ ಪಂಚಭೂತಗಳಿಗೆ ಜಗತ್ತು ತಯಾರಾಗಲ್ಲ, ಅದ್ರ ಸಲುವಾಗಿ ಒಂದು ಪರಮಾತ್ಮ ಆಕಾರ ಮಾಡಿ ಕೆಲೆಯಾಗ ಗಂಗಾ ನೀರು ಬೇಕು, ನೀರಿಗೆ ಪೂಜೆ ಮಾಡಿಸಬೇಕು, ಗಂಗಾ ಕೆಲೆಯಾಗ ಇಟ್ಟರು, ಚಂದ್ರ ಇಟ್ಟರು, ಹಿಂಗೆ ಪಂಚಭೂತಗಳು ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ನಿರಾಕಾರನ ಎಲ್ಲರ ಒಳಗದಾನ. ಆ ಶಿವ ಅದರಂತೆ ನೀವು ಕೂತು ಕೇಳ್ತಾ ಇದ್ದೀವಿ. ಈ ನಿರಾಕಾರ ಪರಮಾತ್ಮನ ನಾವು ಪೂಜೆ ಮಾಡ್ತೇವೆ. ಕಾಲ್ ಕಂಬ ಧ್ಯೇಯ ಗುಡಿ ಶಿರ ಹೊನ್ನಿನ ಒಳಗಿರ್ತಕ್ಕಂಥ ಆತ್ಮದೇವರು ಇರುತ್ತಿ. ಈ ಗುಡಿಯಾಗ ಏನು ಹಾಕಬೇಕು ಅದೇ ಹಾಕಬೇಕು. ಏನು ಸಿಕ್ಕಿದೆಲ್ಲ ಹಾಕ್ಲಾಕಿದ್ಗೆ ಮುನ್ಸಿಪಾಲ್ಟಿ ಡೆಬ್ಬಿ ಮಾಡಿದೀವಿ ಅಂತ ಕೇಳ್ತಾ ಇದ್ದಾರೆ. ಮಮ್ಮ ಮನೆಯಾಗ ಪೂಜೆ ಮಾಡ್ಕೊತಾ ಕೂತಿರ್ತಾರೆ. ನಿಮ್ಮ ಪೂಜೆ ಅಂದ್ರೆ ತಾನು ಪೂಜೆ ಹೊರಗೆ ಸೊಸಿ ಮನೆ ಹುಡುಕ್ತಾ ಇರ್ತಾರೆ. ಹೊರಗಿನವ್ರು ಬಂದು ಕೇಳ್ತಾರೆ, ನಿಮ್ಮಮ್ಮ ಏನು ಮಾಡತ್ತಾನ? ಸೊಸಿ ಕೇಳ್ತಾರೆ. ಸೊಸಿ ಏನು ಹೇಳ್ತಾಳ್ರಿ? ನಮ್ಮಮ್ಮ ಪೂಜೆ ಮಾಡ್ಕೊಳತ್ತಾನಂತೇಳಿ ಮಾಡತ್ತಾನಂತೇಳ್ರಿ. ಏನಂತೇಳ್ರಿ? ಮಾಡ್ಕೊಳತ್ತಾನಂತೇಳ್ರಿ. ಮಾಡತ್ತಾನ ಅನ್ನಂಗಿಲ್ರಿ. ಮಾಡತ್ತಾನಂದ್ರೆ ಅಲ್ಲಿ ಬೇರೆ ಕಲ್ಲಿ ಪೂಜೆ ಮಾಡೋರು. ನಮ್ಮ ಪೂಜೆ ನಾವೇ ಮಾಡ್ಕೊತೇವೆ. ನಿಮ್ಮ ಒಳಗೆ ಶಿವ ಅದ. ಆ ಶಿವ ಅದನ್ನಂತೆ ನೀವು ಕೂತು ಕೇಳ್ತೇವೆ, ನಾವು ನೀನು ಕೇಳ್ತೇವೆ. ನಮ್ಮ ಒಳಗೆ ಶಿವ ಹೋದ್ರು ನಾವು ಶವ ಆಗ್ಬಿಡ್ತೇವೆ. ಎಲ್ಲರೊಳಗೆ ಶಿವ ಅದ. ಆ ಶಿವ ಇದ್ದ ಸಲುವಾಗಿ ನೀವು ಮಾತಾಡತ್ತೀವಿ. ಆದ್ದರಿಂದ ನಮ್ಮ ಪೂಜೆ ನಾವು ಮಾಡ್ಕೊತೇವೆ. ನಾವು ಪೂಜೆ ಮಾಡ್ಕೊಳತ್ತ ನಮ್ಮಮ್ಮ ಅಂತ ಹೇಳ್ತಾರೆ. ನೀವೆಲ್ಲರೂ ದಿನಾಲು ನೀವು ಪೂಜೆ ಮಾಡ್ಕೋತೀರಿ. ಜಗತ್ತಿನಾಗ ಎಲ್ಲವರೇ ಮಾಡ್ಕೋತೀರಿ. ಒಂದು ಬಕೆಟ್ದಾಗ ನೀರು ತೊಗೋತೀರಿ. ಅದರ ಬಟ್ಟಿನಿಂದ ಹೋಗ್ಬಾರ್ದು, ಕೆಲ ಮೇಲೆ ನೀರು ಹಾಕೋತೀರಿ. ಇದು ಲಿಂಬಕ್ಕೆ ನೀರು ಹಾಕಿಲ್ಲ, ವಿಭೂತಿ ಹಚ್ಕೋತೀವಿ. ಲಿಂಬಕ್ಕೆ ಹಚ್ಚಿಲ್ಲ, ಇಲ್ಲಿ ಹಚ್ಚದ ತಲೆ ನೋಯಿಸಲ್ಲ. ಆ ಬೂದ್ಯಾಗ ಅಂತ ಶಕ್ತಿ ಇದೆ. ಇಲ್ಲಿ ಹಚ್ಚೋದು ಉಶ್ವಾಸದಲ್ಲಿ ಇಡ್ತಾ, ಇಲ್ಲಿ ಹಾರ್ಟ್ ಆಗಲ್ಲ. ಇಲ್ಲಿ ಹಚ್ಚ ಕಿಡ್ನಿ ಫೇಲ್, ಇಲ್ಲಿ ಹಚ್ಚ ಟೊಕ್ಕನೇ ಇಲ್ಲ, ಇದು ಮಾಡ್ಕೊಂಡಯ್ಯ. ವಿಭೂತಿ ಆ ಜಾತಿದಲ್ಲ. ಈ ಬಿತ್ತಬೇಕಾದ್ರೆ ಬೀಜಕ್ಕೆ ಬೂದಿ ವರ್ಷಿರ್ತಾರೆ, ಹುಳ ಆಗಬಾರ್ದು ಅಂತ. ಈ ಜಾಯಿಂಟ್ ಬಿಸಿಲಿಲ್ಲ. ನಾಯಿ ಕತ್ತಿಗಳು ಮೈ ಮುಟ್ಟಿದ್ರೆ ಆಸ್ಪತ್ರೆ ಹೋಗೋದು. ದಾರೆ ಬೂದೆ ಹೊರಗಡೆ ತಿಕ್ಕ ಮೈ ಮುಚ್ಚಾರ ಮಾಡ್ಕೊತಾವೆ. ನಾಯಿ ಕತ್ತಿಗಳಿಗೆ ಬರ್ತದೆ ವಿಭೂತಿ ಮಾತ್ರ. ಆದ್ದರಿಂದ ವಿಭೂತಿ ಎಲ್ಲ ಹಣಿ ಮೇಲೆ ಇರಲೇಬೇಕು. ಈ ವಚನ ಪುಸ್ತಕ ವಚನ ಒಂದರ ನಾವು ಓದಬೇಕು. ಅದು ವಚನ ಓದಿದ್ರೆ ಏಕಾಗ್ರತೆ ಬರ್ತದೆ. ಲಿಂಗ ಪೂಜೆ ನಮ್ಮ ಕಣ್ಣಿನ ಗುಡ್ಡನೂ ಕಪ್ಪದ, ಲಿಂಗದ ಕಾಂತಿನೂ ಕಪ್ಪದ. ಕಪ್ಪ ಮಾಡೋದ್ರಿಂದ ಮನಸ್ಸು ಏಕಾಗಿ ನಿಂದಿರ್ತದೆ.
ಆದ್ದರಿಂದ ಒಂದು ಎರಡು ಒಂದು 4-5 ವಚನ ಅಂತ ಮನಸ್ಸು ಆಗ್ತಾ ಇರ್ತಾವೆ ನಿಂದಿರ್ತದೆ. ಆಗ ನೀವು ಕೊಳ್ಳ ಒಂದು ರುದ್ರಾಕ್ಷಿ